ಎಲ್ಲ ನೋಡಾಯ್ತು. ನೀವು ವಾಣಿವಿಲಾಸ ಆಸ್ಪತ್ರೆಯಲ್ಲಿ ಇದನ್ನ ನೋಡ್ಲೇಬೇಕು. ನೀವು ಇಲ್ಲಿ ತೋರಿಸಿ, ಇದು ಕಿಚನ್ ಏನಾದ್ರು ನೋಡ್ಬಿಟ್ರೆ ನೀವು ಫ್ಲಾಟ್ ಆಗ್ಬಿಡ್ತೀರಾ. ಸರ್ಕಾರಿ ಆಸ್ಪತ್ರೆಯಲ್ಲಿ ಇಷ್ಟು ವರ್ಲ್ಡ್ ಕ್ಲಾಸ್ ಕ್ಲೀನ್ಡ್ ಕಿಚನ್, ಮಾಸ್ ಕಿಚನ್, ದಿನ ಸಾವಿರಾರು ಜನ ಊಟ ಮಾಡೋ ಅಂಥ ಕಿಚನ್, ಸೆಂಟ್ರಲೈಸ್ಡ್ ಕಿಚನ್ನು ವಾಣಿವಿಲಾಸ ಆಸ್ಪತ್ರೆಯಲ್ಲಿದೆ. ಅದರ ಕ್ಲೆನ್ಲಿನೆಸ್ಸು, ಹೈಜೀನು ನೀವು ನೋಡ್ಬಿಟ್ರೆ ಯಾವ 5 ಸ್ಟಾರ್ ಹೋಟೆಲ್ಗೂ ಕಡಿಮೆ ಇಲ್ಲದಂತೆ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ತೋರಿಸ್ತೀನಿ. ಈಗ ನಾನು ಈ ಅಡುಗೆ ಮನೆಯ ಇನ್ಚಾರ್ಜ್ ಆದಂತ ಅನ್ನಪೂರ್ಣೇಶ್ವರಿ ಅವರು, ಯಾಕಂದ್ರೆ ಇವರೇ ಇನ್ಚಾರ್ಜ್ ಆಗಿರೋದ್ರಿಂದ, ಅಡುಗೆ ಮನೆ ಇನ್ಚಾರ್ಜ್ ಆದಂತ ದೀಪ್ತಿ ಡಯಟಿಷಿಯನ್, ಇವ್ರನ್ನ ನಾನು ನಿಮಗೆ ಭೇಟಿ ಮಾಡ್ತಾ ಇದ್ದೀನಿ. ಎಂಟೈರ್ ಇನ್ಚಾರ್ಜ್ ಈ ಅಡುಗೆ ಮನೆಯನ್ನ ನೋಡ್ಕೋತಿರೋದು ಇವರೇನೆ. ಇವ್ರ ಬಾಯಿಂದ ಇದು ಏನ್ ಕತೆ ಇದ್ದದ್ದು ಕಂಪ್ಲೀಟ್ ಡೀಟೇಲ್ ನಾನು ಹೇಳಿಸ್ತೀನಿ. ಮೇಡಮ್ ನಮಸ್ತೆ. ಈಗ ಓವರ್ ಟು ಯು. ಸರ್, ನಮ್ದು ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಕೇಂದ್ರೀಯ ಅಡುಗೆ ಮನೆ ಇದು. ಇಲ್ಲಿ ನಾವು ವಾಣಿವಿಲಾಸ್ ಆಸ್ಪತ್ರೆ, ವಿಕ್ಟೋರಿಯಾ ಆಸ್ಪತ್ರೆ, ಟ್ರೋಮಾ ಕೇರ್ ಸೆಂಟರ್ ಮತ್ತೆ ಕಣ್ಣಿನ ಆಸ್ಪತ್ರೆ, 4 ಆಸ್ಪತ್ರೆ ಸೇರಿ ಒಂದು ಕೇಂದ್ರೀಯ ಅಡುಗೆ ಮನೆ ಇದೆ. ಇಲ್ಲಿ ದಿನಕ್ಕೆ ಒಂದು ಅಂದಾಜಾಗಿ 1400 ರಿಂದ 1600 ಜನಕ್ಕೆ ಇನ್ ಪೇಷಂಟ್ಸ್ಗೆ ಊಟವನ್ನು ಪ್ರೊವೈಡ್ ಮಾಡ್ತೀವಿ. ಥೆರಪ್ಯೂಟಿಕ್ ಡಯಟ್ ಅಂತ ಹೇಳ್ತೀವಿ. ಅಂದ್ರೆ ಅವ್ರವ್ರ ರೋಗಕ್ಕೆ ಅನುಸಾರವಾಗಿ ಎಷ್ಟು ಬೇಗನೆ ಊಟದ ಮುಖಾಂತರ ಅವರು ರಿಕವರ್ ಆಗಿ ಫಾಸ್ಟ್ ಆಗಿ ಇಲ್ಲಿಂದ ಡಿಸ್ಚಾರ್ಜ್ ಆಗ್ಬೋದು, ಆ ತರ ಊಟನು ಪ್ರೊವೈಡ್ ಮಾಡ್ತೀವಿ. ಇದನ್ನ ಥೆರಪ್ಯೂಟಿಕ್ ಡಯಟ್ ಸುಮ್ಮನೆ ಊಟ ಅಂದ್ರೆ ಅನ್ನ ಸಾರು ಮುದ್ದೆ ಕೊಡಲ್ಲಪ್ಪ ಇವರು. ಯಾವ್ಯಾವ ರೋಗಿಗೆ ಏನೇನು ಅವನಿಗೆ ಡಯಟ್, ಕಸ್ಟಮೈಸ್ಡ್ ಡಯಟ್ ಅಲ್ಲ, ಕಸ್ಟಮೈಸ್ಡ್ ಡಯಟ್ ಕೊಡೋದು ಇವರು. ನೋಡ್ರಿ, ನಮ್ಮ ಸರ್ಕಾರಿ ವಾಣಿವಿಲಾಸ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇಂಥದ್ದೊಂದು ಸೌಲಭ್ಯ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ. ಕಸ್ಟಮೈಸ್ಡ್ ಡಯಟ್ ಇವ್ರು ಕೊಡೋದು. ಮೇಡಮ್ ಪ್ಲೀಸ್ ಕಂಟಿನ್ಯೂ. ಸರ್, ನಮ್ದು ಕಿಚನ್ ಎಂಟ್ರೆನ್ಸ್ ಅಲ್ಲಿ ಇವಾಗ ನಾವು ಅಡುಗೆಯಲ್ಲಿ ತಯಾರಿಸೋದ್ರಲ್ಲಿ ಬೆಳಗ್ಗೆ 5:30 ಇಂದ ರಾತ್ರಿ 10 ಗಂಟೆವರೆಗೂ ಕಿಚನ್ ರನ್ ಆಗುತ್ತೆ. 3 ಶಿಫ್ಟ್ ಅಲ್ಲಿ ಎಲ್ಲರೂ ಕೆಲಸ ಮಾಡ್ತಾರೆ. ಅದ್ರಲ್ಲಿ ವಾರ್ಡ್ಗೆ ನಾವಿಲ್ಲಿ ಅಡುಗೆ ತಯಾರಿಸಿ, ವಾರ್ಡ್ ಅಲ್ಲಿ ಪೇಷಂಟ್ ಅಡ್ಮಿಟ್ ಆದಾಗ ಅವ್ರ ಯಾವ ತರ ಡಿಸೀಸ್ ಕಂಡೀಷನ್ ಇದೆ, ಅವ್ರು ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್, ಡಯಾಬಿಟಿಕ್, ಹೈಪರ್ಟೆನ್ಸಿವ್, ಹಾರ್ಟ್ ಪ್ರಾಬ್ಲಮ್ ಇದೆಯಾ, ರೀನಲ್ ಪ್ರಾಬ್ಲಮ್ ಇದೆಯಾ, ಆ ತರ ಸ್ಪೆಸಿಫಿಕ್ ಆಗಿ ಡಯಟ್ ಪ್ಲಾನ್ ತಗೋತೀವಿ. ಆ ಡಯಟ್ ಪ್ಲಾನ್ ಪ್ರಕಾರ ನಮ್ಗೆ ಇಲ್ಲಿ ಇಂಡೆಂಟ್ ಬರುತ್ತೆ. ಸೊ ಅದ್ರ ಪ್ರಕಾರ ನಾವು ಪ್ಲಾನ್ ಮಾಡ್ತೀವಿ. ಹೇಗೆ ಅಂತ ನಾವು ಹಂಗೆ ಹೇಳ್ಕೊಡ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್, ನಾವು ಕಿಚನ್ ಗೆ ಬಂದಾಗ ಹೈಜೀನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ನಮ್ಮ ಅಡುಗೆ ಮನೆ ಒಳಗಡೆ ಯಾರೇ ಬಂದ್ರು ನಾವು ಪಾದರಕ್ಷೆ ಫಸ್ಟ್ ಚೇಂಜ್ ಮಾಡ್ಬೇಕು. ಸೆಕೆಂಡ್ ಇಲ್ಲ ಶೂ ಕವರ್, ಕ್ಯಾಪ್, ಕೂದಲು ನಾವು ಕಟ್ಟಿರ್ಬೇಕು. ಏನು ಕೂದಲು ಅಡುಗೆ ಜಾಗದಲ್ಲೂ ಬೀಳಂಗಿಲ್ಲ. ಅಂಡ್ ಮಾಸ್ಕ್ ಮೇನ್ ಕುಕಿಂಗ್ ಏರಿಯಾ ಇದ್ದಾಗ ಮಾತ್ರ. ಸೊ ಇದು ಬೇಸಿಕ್. ಎನಿ ಕಿಚನ್ ನಮ್ಮ ಮನೇಲಿ ಆದ್ರೂ ನಾವು ಮನೇಲಿ ಚಪ್ಪಲಿ ಹಾಕಲ್ಲ. ಅದೇ ತರ ನಾವು ಇಲ್ಲಿ ಹೈಜೀನ್ ಮೇಂಟೈನ್ ಮಾಡೋದು ತುಂಬಾನೇ ಮುಖ್ಯ. ಹೈಜೀನ್ ನ ಮೇಂಟೈನ್ ಮಾಡ್ತೀವಿ. ಅಂಡ್ ನಮ್ಮ ಅಡುಗೆ ಮಾಡೋರ್ಗಾದ್ರೆ ಅವ್ರಿಗೆ ಗಂಬೂಟ್ಸ್ ಅಂತಾನೆ ಬರುತ್ತೆ. ಸೊ ಅಡುಗೆ ಮಾಡೋದ್ರಲ್ಲಿ ಗಂಬೂಟ್ಸ್, ಏಪ್ರನ್, ಕುಕಿಂಗ್ ಗ್ಲೌಸ್, ವೆಜಿಟೇಬಲ್ ಚಾಪಿಂಗ್ ಮಾಡಿದ್ರೆ ಯಾವ ತರ ಹಾಕ್ಬೇಕು, ಹಾಗೆ ಸ್ಪೆಸಿಫಿಕ್ ಆಗಿ ಅವ್ರಿಗೂ ಅಟೈರ್ ಇರುತ್ತೆ. ಅದೇ ತರ ಫಾಲೋ ಮಾಡ್ತೀವಿ. ಸೊ ಅದು ಬೇಸಿಕ್. ವೆಲ್ಕಮ್ ಟು ಕಿಚನ್. ಬೋರ್ಡ್ ತಗೊಂಡ್ಬರಪ್ಪ, ಲಿಕ್ವಿಡ್ ಡಯಟ್ ಬೋರ್ಡ್. ಸರ್ ಮೈಕ್ ಚೂರ್ ಮೇಲೆ ಹಾಕಬಹುದಾ? ಬೋರ್ಡ್ ಸೊ ನೆಕ್ಸ್ಟ್ ಬಂದು ನಮಗೆ ಇದು ಎಂಟ್ರೆನ್ಸ್ ಇದೆ. ಲಿಕ್ವಿಡ್ ಡಯಟ್, ದ್ರವ ರೂಪದ ಆಹಾರ. ಯಾರು ನಾರ್ಮಲ್ ಆಗಿ ಊಟ ಮಾಡಕ್ ಆಗೋದಿಲ್ಲ, ನಾವು ಅವ್ರಿಗೆ ಡಯಾಬಿಟಿಕ್ ಡಯಟ್, ನಾರ್ಮಲ್ ಡಯಟ್ ಅಂತದ್ದು ಕೊಡ್ತೀವಲ್ಲ, ಅದು ಊಟ ಮಾಡಕ್ ಆಗಲ್ಲ ಅಂದ್ರೆ ಪೇಷಂಟ್ ಗೆ ಒಂದು ಆಪ್ಷನ್ ಏನಂದ್ರೆ ಇಲ್ಲೇ ಬಂದು ಅವರು ದ್ರವ ರೂಪ ಆಹಾರನು ಸ್ವೀಕರಿಸಬಹುದು. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ಫೆಸಿಲಿಟಿ ಇದೆ. ಬೋರ್ಡ್ ತಿರ್ಗಿಸ್ತಪ್ಪ. ಸೊ ಬೆಳಗ್ಗೆ ಅವ್ರಿಗೆ ಹಾಲು ಮತ್ತೆ ಮೊಟ್ಟೆ, ರಾಗಿ ಗಂಜಿ. ಇಲ್ಲಿ ಇವರು ನಿಮ್ಗೆ ರಾಗಿ ಗಂಜಿ ಇದು ಮಕ್ಕಳ ವಾರ್ಡ್ಗೆ ಕೊಡ್ತೀವಿ. ಒಂಚೂರು ಟೇಸ್ಟ್ ಮಾಡಕ್ ಹಂಗೆ ಕೊಡಿ. ರಾಗಿ, ಬೆಲ್ಲ, ಸೋಯಾ ಹಾಕಿ ಮಾಡಿರ್ತೀವಿ ಸ್ವಲ್ಪ ಜಾಗ. ಈ ಕಡೆ ಬಂದ್ಬಿಡ್ರಿ. ಆಮೇಲೆ ನೆಕ್ಸ್ಟ್ ಅಕ್ಕಿ ಗಂಜಿ, ಮಲ್ಟಿ ಪ್ರೋಟೀನ್ ಅಂದ್ರೆ ಎಲ್ಲಾ ತರ ಕಾಳುಗಳು. ಕಾಳುಗಳನ್ನ ನಾವು ಒಣಗಿಸಿ ಮೊಳಕೆ ಕಟ್ಟಿ, ಅಲ್ಲಿ ಪಕ್ಕ ಒಂದು ಮಿಷಿನ್ ಕಾಣುತ್ತಲ್ಲ ರೆಡ್ ಕಲರ್, ಅದ್ರಲ್ಲೇ ನಾವು ಪೌಡರ್ ಮಾಡಿ ತಯಾರಿಸ್ತೀವಿ. ಇದು ರಾಗಿ ಗಂಜಿನ? ಇದು ರಾಗಿ ಗಂಜಿ. ಬರೀ ರಾಗಿ, ಹಾಲು, ಬೆಲ್ಲ, ಆಮೇಲೆ ಕುಡಿತಾರೆ. ಪ್ರೋಟೀನ್ ಗಂಜಿ ಅಂತ ಹಾಕಿದ್ರೆ ಎಲ್ಲ ಕಾಳುಗಳು ಮಿಶ್ರಿತ ಕಾಳುಗಳ ಗಂಜಿ. ತರಕಾರಿ ಮತ್ತೆ ಬೇಳೆ, ಸೂಪು,
ಅದ ನಂತರ ಹಾಲು ನೈಟ್ ಅಲ್ಲಿ. ಇದು ಬೇರೆ ಊಟ ಮಾಡಿದವ್ರಿಗೆ ಆರ್ಟಿ ಫೀಡ್ ಅಂತ ಕರಿತೀವಿ. ಅದನ್ನ ಮೂಗಿಂದ ಪೈಪ್ ಹಾಕಿ ಡೈರೆಕ್ಟ್ ಆಗಿ ಹೊಟ್ಟೆಗೆ ಊಟ ಕೊಡೋ ತರ. ಇದು ಡಿಸೀಸ್ ಕಂಡೀಷನ್ ಇರೋದ್ರಿಂದ. ಇಲ್ಲ ಅಂದ್ರೆ ಪೆಗ್ ಫೀಡ್ ಅಂತೀವಿ, ಸ್ಟಮಕ್ ಗೆ ಹಾಕಿರ್ತಾರೆ. ಇಲ್ಲ ಲಿಕ್ವಿಡ್ ಊಟ ಮಾಡಕ್ ಆಗಲ್ಲ ಅಂತ. ಹಳೆ ಕಾಲದಲ್ಲಿ ಏನಿದೆಯೋ ಅದೇ ತರ ರಾಗಿ ಗಂಜಿ, ಬರ್ನ್ಸ್ ವಾರ್ಡ್ ಅಂತ ಇದೆ. ಸೊ ಸುಟ್ಟು ರೋಗ ಗಾಯಗಳಿಗೆ ಪ್ರೋಟೀನ್ ಅಂಶ ಜಾಸ್ತಿ ಬೇಕು. ಸೊ ಇದರಲ್ಲಿರೋ ರಾಗಿ ಗಂಜಿದ್ರಲ್ಲಿ ನಾವು ಒಂದು 20 ಮೊಟ್ಟೆ, ರಾಗಿ, ಹಾಲು, ಸೋಯಾ ಪೌಡರ್, ಎಣ್ಣೆ, ಕ್ಯಾಲ್ಕುಲೇಟೆಡ್ ಅಮೌಂಟ್ ಹಾಕಿ ಇದು ಬೇರೆ ತರ ಗಂಜಿ ಅವ್ರಿಗೆ. ಅದ್ರ ಜೊತೆಗೆ ಮಲ್ಟಿ ಪ್ರೋಟೀನ್ ಗಂಜಿ, ಬೇಸಿಗೆಗಾಲ ಬಂದ್ರೆ ಮಜ್ಜಿಗೆ, ಆ ತರದೆಲ್ಲ ತಯಾರಿಸಿ ದ್ರವ ರೂಪ ಆಹಾರದಲ್ಲೇ ಇಷ್ಟು ವೆರೈಟಿಗಳು ಕೊಡ್ತೀವಿ. ಅಮೇಜಿಂಗ್. ಅಂಡ್ ಪ್ರೋಟೀನ್, ಕ್ಯಾಲರಿ ಅವೆಲ್ಲ ಕಂಟೆಂಟ್ ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ವಿತ್ ರೆಸಿಪೀಸ್ ಡಿಸ್ಪ್ಲೇನು ಮಾಡಿದೀವಿ. ಬೋರ್ಡ್ ಇದೆ ಅದು ಕೂಡ ಆಚೆ. ಬಂದಾಗ ಪೇಷಂಟ್ ಇನ್ಫಾರ್ಮೇಶನ್ ಅವ್ರದೊಂದು ಫೋಟೋ ತೆಕ್ಕೊಂಡ್ರೆ ಏನೇನ್ ಸಾಮಗ್ರಿ ಎಷ್ಟೆಷ್ಟು ಹಾಕಿ ಗಂಜಿ ಮಾಡೋ ವಿಧಾನ ಅದ್ರಲ್ಲಿ ಇರುತ್ತೆ. ಮನೆಗೆ ಹೋಗಿನೂ ಅದೇ ತರ ಅವ್ರು ಫಾಲೋ ಮಾಡಕ್ ಈಸಿ ಆಗುತ್ತೆ. ವೆರಿ ಗುಡ್. ಇದು ಮುಂದೆ ಅದು ಬೋರ್ಡು ವಿತ್ ಕ್ಯಾಲರಿ ಕಂಟೆಂಟ್ ಅಲ್ಲಿ. ಅದನ್ನ ತೋರಿಸಿ ಒಂದು ನಿಮಿಷ ತಂದ್ಬಿಡಿ. ತೋರಿಸಿ ರೂಪದ ರೆಸಿಪೀಸ್. ಇಲ್ಲಿ ಏನೇನ್ ಹಾಕಿದಿರ ಅಂತ, ಕ್ಯಾಲೋರಿ, ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬು, ರಾಗಿ ಗಂಜಿಲಿ ಏನೇನಿದೆ, ಏನೇನ್ ಸಾಮಗ್ರಿಗಳಿದೆ, ಎಷ್ಟು ಹಾಕ್ಬೋದು, ಯಾವ ತರ ಮಾಡ್ಬೋದು ಅಂತ. ಸೊ ಇದು ಅವ್ರ ಮನೆಗೆ ಹೋದಾಗ ಇದೇ ಡಯಟ್ ಅವ್ರು ಕಂಟಿನ್ಯೂ ಮಾಡಬಹುದು ಅಂತ. ಹೌದು ಸರ್, ಡೆಫಿನೆಟ್ ಆಗಿ. ನೀವು ಮನೆಗೆ ಹೋಗಿ ಬೇರೆ ಏನೋ ಮಾಡ್ಕೊಂಡು ಬಂದು ಇಲ್ಲಿಂದ ಅಂಗಡಿಯಿಂದ ರೆಡಿಮೇಡ್ ತರಕ್ಕಿಂತ ನೀವೇ ಮನೇಲಿ ಸಿಗೋ ಸಾಮಗ್ರಿಗಳು, ನಾವು ಆಗಿನ ಕಾಲದಲ್ಲಿ ಏನ್ ಯೂಸ್ ಮಾಡ್ತಿರಲ್ಲ ಅದೇ ಪದಾರ್ಥ, ಮನೇಲಿ ಸಿಗೋ ಪದಾರ್ಥಗಳಲ್ಲೇ ಮಾಡ್ಬೋದು. ನಾವು ಗೋಧಿದಲ್ಲಿ ರವೆ, ಹೆಸರು ಬೇಳೆ, ತೊಗರಿ ಬೇಳೆದಲ್ಲಿ ರವೆ ತರ ಮಾಡಿ ಗಂಜಿ, ಆ ತರ. ಸರ್ ಇದು ನೆಕ್ಸ್ಟ್ ಬಂದು ಆರೋ ಪ್ಲಾಂಟ್, ಮೋಸ್ಟ್ ಇಂಪಾರ್ಟೆಂಟ್. ನಾವು ಓವರ್ ಹೆಡ್ ಟ್ಯಾಂಕಿಂಗ್ ಎವ್ರಿ 3 months ವಾಟರ್ ಟೆಸ್ಟಿಂಗ್ ಗೆ ಕಳಿಸ್ತೀವಿ PHC ಗೆ. ಸೊ ನಾವೇನ್ ಅಡ್ಗೆ ಮಾಡ್ತಿರೋ ಮನೆಗಳಲ್ಲೂ ಟ್ಯಾಂಕ್ ಎಲ್ಲ ಯಾವಾಗೂ ಒಂದ್ಸತಿ ತೊಳಿತೀವಿ. ನಮ್ಗೆ ಅದಕ್ಕೂ ಒಂದು ಪ್ರೋಟೋಕಾಲ್ ಇದೆ. ಆರೋ ಪ್ಲಾಂಟ್ ಪ್ಲಸ್ ಎವ್ರಿ 3 months ಆರೋ ಪ್ಲಾಂಟ್ ವಾರ್. ಅಂಡ್ ಆರೋ ಪ್ಲಾಂಟ್ ಇಂದಾನೆ ಕುಕಿಂಗ್ ಗೆ ನೀರು ಹೋಗುತ್ತೆ. ಅಂಡ್ ವಾಟರ್ ಲೆವೆಲ್ ಟೆಸ್ಟಿಂಗ್ ಮಾಡಿಸ್ತೀವಿ. ಅದು ಮೋಸ್ಟ್ ಇಂಪಾರ್ಟೆಂಟ್. ಯಾವ ಮನೆಗಳಲ್ಲೂ ನಾವು ಟೆಸ್ಟಿಂಗ್ ಮಾಡ್ಸಲ್ಲ. ಓವರ್ ಹೆಡ್ ಟ್ಯಾಂಕ್ ಕ್ಲೀನ್ ಮಾಡಿಸೋದಿಲ್ಲ. ಆಕ್ಚುಲಿ ಕಿಚನ್ ಇವಾಗ ನೆಕ್ಸ್ಟ್ ಡಿನ್ನರ್ ಗೆ ಶುರು ಆಗುತ್ತೆ ಸರ್. ವಿ ಹ್ಯಾವ್ ಸ್ಟೀಮ್ ಮೆಥಡ್ ಆಫ್ ಕುಕಿಂಗ್. ನಾರ್ಮಲ್ ಪ್ರೆಷರ್ ಕುಕಿಂಗ್ ತರ ಅಲ್ಲ, ಇಟ್ ಇಸ್ ಎನರ್ಜಿ ಎಫಿಷಿಯಂಟ್. ಸೊ ಆಚೆ ಗ್ಯಾಸ್ ರೂಮ್ಸ್ ಇರುತ್ತೆ, ಒಂದು ಸೆಂಟ್ರಲ್ ಪೈಪ್ ಲೈನ್ ಇಂದ ಗ್ಯಾಸ್ ಬರುತ್ತೆ, ಇಲ್ಲಿಂದ ಸ್ಟೀಮ್ ಉತ್ಪತ್ತಿಯಾಗಿ ಕುಕಿಂಗ್. ಇದು ರೈಸ್ ಬಾಯ್ಲರ್ಸ್ ಇದೆ ಸಪರೇಟ್ ಆಗಿ, ಮಿಲ್ಕ್ ಬಾಯ್ಲರ್, ಅದರ್ ಸೈಡ್ ಸಾಂಬಾರ್ ಅಂಡ್ ಎಗ್. ನಾವಿಲ್ಲಿ ಒಂದು ಪೇಷಂಟ್ ಗೆ 2 ಮೊಟ್ಟೆ ಕೊಡ್ತೀವಿ ಫಾರ್ ಹೈ ಪ್ರೋಟೀನ್ ಕಂಟೆಂಟ್. ಒಂದು ಪೇಷಂಟ್ ಗೆ 2 ಮೊಟ್ಟೆ ಪ್ರತಿದಿನ. ಒಂದು ಪೇಷಂಟ್ ಮೊಟ್ಟೆ ತಿಂದು ಅವ್ರ ಅಟೆಂಡರ್ ಏನೋ ಕೊಟ್ಟಿಲ್ಲ ಅಂದ್ರೂ ಅಂತ 2 eggs ಕಂಪಲ್ಸರಿ. ಸೊ ಈ ಕಡೆ ಸಾಂಬಾರ್, ಆ ಕಡೆದು. ಹಾ ಸರ್, ಈ ಕಡೆದು ಸಾಂಬಾರ್. ಮಧ್ಯಾಹ್ನ ಪೇಷಂಟ್ ಮುದ್ದೆ ಕೊಟ್ಟಿರ್ತೀವಿ. ಪೈಪ್ ಸೈಡ್ ಹಾಕಪ್ಪ. ಬೆಳಗ್ಗೆ ಇದು ಕೊಡ್ತೀರಾ, ಮಧ್ಯಾಹ್ನ ಅನ್ನ, ಮುದ್ದೆ, ಅನ್ನ, ಸಾಂಬಾರ್, ಸಾಲಡ್, ಮುದ್ದೆ, ಮಜ್ಜಿಗೆ ಮಧ್ಯಾಹ್ನ. ಮತ್ತೆ ರಾತ್ರಿಗೆ ಚಪಾತಿ. ಮಧ್ಯಾಹ್ನ ಇವಾಗ ರೀನಲ್ ಪೇಷಂಟ್ಸ್ ಇದ್ರೆ ಅವ್ರು ಮುದ್ದೆ ತಿನ್ನಂಗಿಲ್ಲ ಪೊಟ್ಯಾಷಿಯಂ ಅಂಶ ಇಂದ, ಡಯಾಬಿಟಿಕ್ ಇದ್ರೆ. ಸರ್ ಇದು ಆಟೋಮ್ಯಾಟಿಕ್ ರಾಗಿ ಮುದ್ದೆ ಮಾಡೋ ಮಿಷಿನ್. ಎಷ್ಟು ಮಾಡುತ್ತಿದ್ದು? ಸೊ 1 hour ಗೆ 500 ಮುದ್ದೆ ಆಗುತ್ತೆ. 1 hour ಗೆ 500 ಮುದ್ದೆ. ಓಕೆ, ಇದರಲ್ಲೇ ನೀವು ಮುದ್ದೆ ತಯಾರಿಸ್ತೀರಾ? ಯಾಕಂದ್ರೆ 500 ಜನಕ್ಕೆ ಮುದ್ದೆ ಕಟ್ಟೋದೆಲ್ಲ ಕಷ್ಟ ಆಗುತ್ತೆ. ಹೈಜೀನ್ ಫ್ಯಾಕ್ಟರ್, ಎಷ್ಟು ಕ್ಯಾಲ್ಕುಲೇಟೆಡ್ ಅಮೌಂಟ್ ಆಫ್ ವಾಟರ್, ನೀರು ಮತ್ತೆ ಹೆಂಗ್ ಹಸಿರು ಹಾಕಿದ್ರೆ ಮುದ್ದೆ ರೆಡಿ ಆಗುತ್ತೆ ಸರ್. ನಮ್ದು 1,500 ಪೇಷಂಟ್ ಗೆ ಮುದ್ದೆ ಮಾಡೋದ್ ಕಷ್ಟ ಆಗುತ್ತೆ. ಸೊ ನೀವು ರಾಗಿ ಹಿಟ್ಟು 10 kg ಅಂದ್ರೆ ಅದಕ್ಕೆ ಎಷ್ಟು ನೀರು ಹಾಕಿ 30 ನಿಮಿಷದಲ್ಲಿ ಅಂದಾಜಾಗಿ 200 ನಂಬರ್ ಈಸಿ ನೀಟಾಗಿ ಮುದ್ದೆ ಕಟ್ಟಿ ರೆಡಿ ಆಗಿ ಬರುತ್ತೆ. ಡೈರೆಕ್ಟ್ ಆಗಿ ಹಾಟ್ ಕೇಸ್ ಅಲ್ಲಿ ಕಲೆಕ್ಟ್ ಮಾಡಿ ವಾಟರ್ ಡಿಸ್ಟ್ರಿಬ್ಯೂಷನ್. ಇವು ಇದೆ ನೀವು ಎಲ್ಲ ಸರ್. ಇದು ಮಸಾಲಾ ಸಾಂಬಾರ್ಗೆ ರುಬ್ಬಕ್ಕೆ ಮಸಾಲಾ ಬೆಳಗ್ಗೆ ರುಬ್ಬಿದ್ದಾರೆ. ಅದು ಇಡ್ಲಿ ಮೇಕಿಂಗ್, ಬ್ರೇಕ್ಫಾಸ್ಟ್ ಮಾಡಿದಾಗ ಇಡ್ಲಿ ಮೇಕಿಂಗ್. ಇಡ್ಲಿನೂ ಕೊಡ್ತೀರಾ ಬ್ರೇಕ್ಫಾಸ್ಟ್ ಗೆ? ಸೊ ಸದ್ಯಕ್ಕೆ 1 block ಸ್ಟಾರ್ಟ್ ಮಾಡಿದೀವಿ. ಬಟ್ ಲಾಂಗ್ ರನ್ ಸಿರಿಧಾನ್ಯದಲ್ಲಿ ಕಿಚಡಿ, ಬಿಸಿಬೇಳೆ ಬಾತ್ ಆ ತರ ಮಾರ್ಚ್ ಆದ್ಮೇಲೆ ಅಪ್ರೂವಲ್ ಅಲ್ಲಿ ಪ್ಲಾನ್ ಇದೆ ಸರ್. ಬನ್ನಿ ಸರ್. ಸರ್ ಇದು ಮಧ್ಯಾಹ್ನಕ್ಕೆ ನೆಕ್ಸ್ಟ್ ಕುಕಿಂಗ್ ಸ್ಟಾರ್ಟ್ ಆಗುತ್ತೆ 2 o'clock ಮೇಲೆ. ಇದು ವೆಜಿಟೇಬಲ್ ಚೋಕರ್ ಅಂತ. ಏನೇ ತರಕಾರಿ ಬಂದ್ರು ಅಟ್ಲೀಸ್ಟ್ 2 hours ಇದರಲ್ಲಿ ನೆನೆಸ್ತೀವಿ ನಾವು. ವೆಜಿಟೇಬಲ್ ವಾಷಿಂಗ್ ಅಂತ. ಅದಕ್ಕೆ ಉಪ್ಪು, ಮನೇಲಿ ಅಂದ್ರೆ ಉಪ್ಪು, ಅರಿಶಿನ ಪುಡಿ. ಇವಾಗ ಸೊಪ್ಪೆಲ್ಲ ಇದ್ರೆ ಇದು ನೆಕ್ಸ್ಟ್ ಕಟಿಂಗ್ ಆದ್ಮೇಲೆ ಇನ್ನೊಂದು ವಾಶ್ ಹೋಗುತ್ತೆ, ಅಂಡರ್ ಟ್ಯಾಪ್ ವಾಷಿಂಗ್. ಇನ್ನ ರೆಡಿಮೇಡ್ ಅದೊಂದಿದೆಪ್ಪ,
ಲಿಕ್ವಿಡ್ ಹಾಕ್ಬೋದು ಸರ್. ಕಾಲಿಫ್ಲವರ್ ಅಂತದಿದ್ರೆ ಇದೆಲ್ಲ ಯೂಸ್ ಮಾಡ್ತೀವಿ. ಇದು ಪ್ಲಗ್ ಪಾಯಿಂಟ್ ಹಾಕಿದ್ರೆ ಇಲ್ಲೇ ಬಿಸಿ ನೀರ್ ಆಗುತ್ತೆ. ಕಾಲಿಫ್ಲವರ್ ನ ನೆನ್ಸಿಟ್ಟಿರ್ತೀವಿ. ಇವತ್ತು ಕಾಲಿಫ್ಲವರ್ ಪಲ್ಯ ಮಾಡಿದೀವಿ ಪೇಷಂಟ್ ಗೆ. ಸೊ ಅದ್ರಲ್ಲೇನು ಹುಳ 2 hours ನೆನ್ಸಿ ಆಮೇಲೆ ತೆಗೆದು ಅಡುಗೆ. ಸರ್ ಇದು ಬೆಳಗ್ಗೆ ನನಗೆ ಹಾಪ್ಕಾಮ್ಸ್ 7 ಗಂಟೆಗೆ ಬಂದಿದೆ. ಸೊ ನೆನ್ಸಿಟ್ಟು ಚೆನ್ನಾಗಿ ವಾಶ್ ಆಗಿ ನೆಕ್ಸ್ಟ್ ಕಟಿಂಗ್ ಹೋಗುತ್ತೆ. ಸೊ ಸೋಕಿಂಗ್ ಟೈಮ್ ಇರುತ್ತೆ. ಅದೊಂದು ಎತ್ಕೊಳಪ್ಪ ಕ್ಯಾರೆಟ್ ಬಟ್ರು ಬನ್ನಿ ಸರ್. ಇದು ವೆಜಿಟೇಬಲ್ ಚಾಪಿಂಗ್ ಮಿನಿಮಮ್ ಹ್ಯಾಂಡ್ಲಿಂಗ್ ಸರ್. ವೆಜಿಟೇಬಲ್ಸ್ ಆಲ್ಸೋ ಆನ್ ದ ಶೆಲ್ಫ್ ಫ್ರೆಶ್ ಆಗಿರ್ಬೇಕು. ಡೈರೆಕ್ಟ್ ಆಗಿ ರೈತರು ಹಾಪ್ಕಾಮ್ಸ್ ತಂದಾಗ ನಮ್ಮ ಹತ್ರ ಫ್ರಿಡ್ಜ್ ಸ್ಟೋರೇಜ್ ಅಂತ ಇಲ್ಲ, ಡೈರೆಕ್ಟ್ ಆಗಿ ಇಲ್ಲೇ ಬರುತ್ತೆ ರೈತರಿಂದ. ಹಾಪ್ಕಾಮ್ಸ್ ಇಂದ ಬರೋದು ನಮ್ಗೆ ನೇರವಾಗಿ ದಿನ ಬರುತ್ತೆ, ಸ್ಟೋರ್ ಮಾಡಲ್ಲ. ಅಂಡ್ ಮಿನಿಮಲ್ ಹ್ಯಾಂಡ್ಲಿಂಗ್ ಅಂತ ಅವ್ರೇನ್ ತರಕಾರಿ ರೆಡಿ ಇದೆಯಲ್ಲ ಅದು ಮಿಷಿನ್ಗೆ ಹಾಕಿದ್ರೆ ಪೊಟೇಟೊ ಪೀಲರ್, ಆಲೂಗಡ್ಡೆ ಪೀಲರ್, ನೀರು, ಆಲೂಗಡ್ಡೆ ಪೀಲರು ನೀರು ಹಂಚಿಗೆ ಹೇಳಪ್ಪ. ಇದ್ ಕೆಳಗಡೆ ಒಂದ್ ಇಟ್ಕೊಡಿ ಬನ್ನಿ. ಅದನ್ನ ಹೇಳಿ ವೆಜಿಟೇಬಲ್ ಶಾಪಿಂಗ್ ಸರ್. ಜಸ್ಟ್ ಒಂದು ಸ್ಯಾಂಪಲ್ ಹಾಕಿದ್ರೆ ಅದು ಚಾಪ್ ಆಗಿ ಕೆಳಗಡೆ ಬರುತ್ತೆ. ಬಟ್ ಏನಂದ್ರೆ ಹಾಕಕ್ ಮುಂಚೆ ಅವ್ರ ಎಡ್ಜಸ್ ಹಿಂಗೆ ಚಾಪ್ ಮಾಡಿ ಹಾಕ್ತಾರೆ. ಅವಾಗ ಅಂಜಿ ಪೊಟೇಟೊ ಪೀಲರ್ ತಗೊಂಡ್ಬಿಡ್ಬೇಕು. ಸರ್ ಅದು ಚಾಪ್ ಆಗಿ ಬರುತ್ತೆ. ಅದೇ ತರ ಎಲ್ಲಾ ತರಕಾರಿ ಸೊಪ್ಪೊಂದನ್ನ ಕೈಯಲ್ಲಿ ಚಾಪ್ ಮಾಡ್ತೀವಿ. ಮಿಕ್ಕಿ ತರಕಾರಿ ಎಲ್ಲ ಇದೇ ತರ ಚಾಪಿಂಗ್ ಮಾಡ್ತೀರಾ? ಮೋಸ್ಟ್ ಆಫ್ ದಮ್ ಇದೇ ತರ. ಸೊಪ್ಪು ಮಾತ್ರ ಕೈಯಲ್ಲಿ? ಹೌದು, ಸೊಪ್ಪು ಕೈಯಲ್ಲೇ. ಅವ್ರು ತಿರ್ಗಾ ಇನ್ನೊಂದ್ಸತಿ ತೊಳಿಬೇಕು ಅದನ್ನ. ಸೊಪ್ಪನ್ನ ಇನ್ನೊಂದ್ಸಲಿ ತೊಳೆದು ಅಂಡರ್ ಟಾಪ್ ಅಂದ್ರೆ ನೀರು ಹರಿಯ ನೀರ್ ತರದ್ರಲ್ಲಿ ಸೊಪ್ಪನ್ನ ತೊಳಿಬೇಕು. ಆಮೇಲೆ ನೀವು ಕಟ್ ಮಾಡ್ತೀರಾ? ಹೌದು ಸರ್. ಅಮೇಜಿಂಗ್ ಇದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನ್ ತಗೊಳ್ತೀರಾ ಸರ್? ಆ ಕಡೆ ಹೋಗ್ಬೋದು. ಆಲೂಗಡ್ಡೆ ಪೀಲರ್ ನೋಡ್ತೀರಾ ಸರ್? ತೋರಿಸ್ತೀನಿ. ಆಲೂಗಡ್ಡೆದು ಓಪನ್ ಮಾಡಿ ಬಂದೆ ಸರ್. ನಾನು ಅವಾಗೆ ಕಾಳುಗಳ್ದು ಹೇಳದ್ನಲ್ಲ, ಇದು ಮಿಷೀನು. ನೀವು ಕಾಳುಗಳು ಇವಾಗ ಅವರು ನೆನ್ಸ್ತಾರೆ, ನೆನ್ಸಿ ಮೊಳಕೆ ಕಟ್ ಆದ್ಮೇಲೆ ಒಣಗಿಸ್ತೀವಿ. ಆಮೇಲೆ ಮಿಷಿನ್ ಹಾಕಿ ಪೌಡರ್ ಮಾಡ್ತೀವಿ. MPF ಪೌಡರ್ ಒಂದು ಬೌಲ್ ಅಲ್ಲಿ ಕೊಡಿ ಸರ್ಗೆ ಟೇಸ್ಟಿಂಗ್ಗೆ. ಸೊ ಇದು ನೆನೆಸಿ ಒಣಗಿಸ್ತಾ ಇರುವಂತದ್ದು ಇದು ಏನ? ಓ ಓಕೆ, ಪೌಡರ್ ಕೊಡಿ ಸರ್. ಇದು ನೆನೆಸಿ ಒಣಗಿಸಿ ಮೊಳಕೆ ಕಟ್ಟಿ ಆಮೇಲೆ ಒಣಗಿಸೋದು. ಒಣಗಿಸಿದಾದ್ಮೇಲೆ ಮಿಷಿನ್ ಹಾಕಿ ಪೌಡರ್. ಅದು ಪ್ರೊಸೆಸಿಂಗ್ ಅಟ್ಲೀಸ್ಟ್ 1 ವೀಕ್ ತಗೊಂಡುತ್ತೆ ಸರ್. ನಾನ್ ಜಸ್ಟ್ ಪೌಡರ್ ತೋರಿಸ್ತೀನಿ ನಿಮ್ಗೆ. ಟೇಸ್ಟ್ ಮಾಡಿದ್ರೆ ಒಂದು ಐಡಿಯಾ ಬರುತ್ತೆ. ಕಳಕಾಯಿ ಬೀಜ, ಗೋಧಿ ಒಂದು ಕಾಳು ಕಾಂಬಿನೇಷನ್ ಅಲ್ಲಿ ಮಾಡ್ತೀವಿ. ಇಲ್ಲೇ ಇದೆ ಬಾಕ್ಸ್, ಒಂದು ಬೌಲ್ ಅಲ್ಲಿ ಕೊಡಿ ಪ್ರೋಟೀನ್ ಪೌಡರ್. ಸರ್ ನನಗೆ ಪೇಷಂಟ್ಸ್ ಕೌನ್ಸಿಲಿಂಗ್ ಬರ್ತಾರೆ. ಸೊ ಕೌನ್ಸಿಲಿಂಗ್ ಬಂದಾಗ ನಾನು ಸ್ಯಾಂಪಲ್ಸ್ ಇಟ್ಟಿರ್ತೀನಿ ಯೂಶಲಿ. ಇವಾಗ ಮನೆಯಲ್ಲಿ ಚಕ್ಕೆ ಸಿಗುತ್ತೆ, ಎಲ್ಲರೂ ಅಂಗಡಿಯಲ್ಲಿ ಚಕ್ಕೆ ಮಾತ್ರೆಗಳನ್ನ ಯೂಸ್ ಮಾಡ್ತಾರೆ. 5 grams per day ಚಕ್ಕೆ. ಡಯಾಬಿಟಿಕ್ ಇರೋರಿಗೆ ಇನ್ಸುಲಿನ್ ರೆಸಿಸ್ಟೆಂಟ್ ಅಂತ. ಸೊ ಮನೆಯಲ್ಲೇ ಚಕ್ಕೆ, ಫ್ರೆಶ್ ಚಕ್ಕೆ ಪೌಡರ್ ಮಾಡಿ ಬೆಳಗ್ಗೆ ಎದ್ದಾಗ ನೀವು ಕಷಾಯ ತರ ಇಲ್ಲ ಗ್ರೀನ್ ಟೀ ತರ ಬಳಸಿ ಅಂತ ಅದನ್ನ ನ್ಯಾಚುರಲ್ ಫಾರ್ಮ್ ಅಲ್ಲಿ ಪ್ರಮೋಟ್ ಮಾಡ್ತೀವಿ. ಈ ತರದೆಲ್ಲ ಬೇಡ ಅಂತ. ಸೊ ಎಜುಕೇಶನ್ ಸಿಸ್ಟಮ್ ನಾರ್ಮಲ್ ಚಕ್ಕೆ ಪೌಡರ್ ಮಾಡಿ ಯೂಸ್ ಮಾಡೋದು. ಇವಾಗೆಲ್ಲ ಫ್ಯಾನ್ಸಿ ಸಿಸ್ಟಮ್ ಬೇರೆ ಕಂಟ್ರೀಸ್ ಇಂದ ಬಂದಾಗ ಇದು ನೋಡಿ ಟ್ಯಾಬ್ಲೆಟ್ ಮಾಡ್ತಾರೆ. ಅದ್ರ ಬದಲು ಚಕ್ಕೆ ಪೌಡರ್ ಯೂಸ್ ಮಾಡಬಹುದು. ನಾವೇ ಇದನ್ನೇ ಸಹಜವಾಗಿ ಮಾಡ್ಕೋಬಹುದು ನೋಡಿ. ಸುಮ್ನೆ ಚಕ್ಕೆನ ಒಂದು ಕ್ಯಾಪ್ಸ್ಯೂಲ್, ಬೆಳ್ಳುಳ್ಳಿ. ಸರ್ ಇದು ಪೌಡರ್ ಒಂದು ಸ್ಪೂನ್ ಕೊಡ್ತೀರಾ ಸರ್ಗೆ? ಇದು ಏನೇನ್ ಕಂಟೆಂಟ್ ಇದೆ ಈ ಪೌಡರ್ ಅಲ್ಲಿ? ಸರ್ ಕಡಲೆ ಬೀಜ, ಗೋಧಿ, ಮೊಳಕೆ ಕಾಳು, ಹೆಸರು ಕಾಳು, ಕಡಲೆಕಾಳು ಅಂಡ್ ಡ್ರೈ ಬೆಲ್ಲ. ಸೊ ಇಷ್ಟನ್ನು ಮಾಡಿ ಇದು ಪೌಡರ್ ಮಾಡಿದ್ದೀರಾ? ಇಲ್ಲೇ ನಾವು ಒಣಗಿಸಿ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿ ಇದರಲ್ಲಿ ಗಂಜಿ ತಯಾರಿಸ್ತೀವಿ. ಸೊ ಇದನ್ನ ಗಂಜಿ ತರ ಮಾಡ್ಕೊಂಡು ಕೊಡ್ತೀವಿ? ಹೌದು, ಗಂಜಿ ತರ ಮಾಡ್ಬೋದು. ನೀವು ಬೆಲ್ಲ ಹಾಕಿಲ್ಲ ಅಂದ್ರೆ ಇಡ್ಲಿ ಮಾಡ್ಬೋದು, ಮೊಸರಲ್ಲಿ ಕಲಸಿ ದೋಸೆನೂ ಮಾಡ್ಬೋದು. ನಾವು ಇದು ಪೇಷಂಟ್ಗೆ ಇಲ್ಲಿ ಡೆಮೋನು ಮಾಡಿದ್ವಿ. ವೀಕ್ಲಿ ಒನ್ಸ್ ಡೆಮೋ ಮಾಡಿ ಅವ್ರಿಗೆ ಹೇಳ್ಕೊಡ್ತೀವಿ ಮನೆಗೆ ಹೋಗಿ ಏನೇನ್ ಮಾಡ್ಬೋದು ಅಂತ. ಅವಾಗ ಬೇರೆ ಸಿರಿಧಾನ್ಯಗಳು ಇವಾಗ ಇದನ್ನ ಹೇಳನಲ್ಲ ಸರ್, ಎಕ್ಸಾಂಪಲ್ ಮಾತ್ರೆ ನುಂಗ್ಬೇಡಿ, ಆ ಮಾತ್ರೆ ಬಂದು ಚಕ್ಕೆ ಪೌಡರ್ ತಗೊಳ್ಳಿ ಅಂತ. ಇವಾಗ ಕೊರಳು ಅಕ್ಕಿ ಎಲ್ಲ ಹೆಲ್ತಿ ಅಕ್ಕಿ ಆಪ್ಷನ್ಸ್ ತಗೊಳ್ಳಿ ಅಂತ ಹೇಳ್ತಾರೆ. ಹಂಗೆ ರಾಗಿ ಅದ್ರಲ್ಲಿ ಏನೇನ್ ಆಪ್ಷನ್ ಮಾಡ್ಬೋದು. ಸಜ್ಜೆ, ಸಾಮೆ, ಸಾಮೆದಲ್ಲಿ ಕಿಚಡಿ, ಬಿಸಿಬೇಳೆ ಬಾತ್, ಆ ತರದೆಲ್ಲ ಆಪ್ಷನ್ ಅವ್ರಿಗೆ ಎಜುಕೇಟ್ ಮಾಡ್ತೀವಿ ಸರ್.
ಇದೇ ನಿಂಗೆ ತಿನ್ಬೋದು ಹಂಗೆ ಚೆನ್ನಾಗಿದೆ ಹಾ ಸರ್ ಚೆನ್ನಾಗಿದೆ ಸರ್ ತಿನ್ಬೋದು. ಅಪೌಷ್ಟಿಕ ಮಕ್ಕಳಿಗೆ ಬೇಕಿದ್ರೆ ಅವರು ಮನೆಗೆ ಸ್ನಾಕ್ ಆಗಿ ಆಚೆ ತಿನ್ನಕ್ಕಿಂತ ಮನೇಲೆ ಅದನ್ನ ಚಿಕ್ಕೀಸ್ ತರ ಮಾಡ್ಬೋದು, ಕಳಕಾಯಿ ಮಿಠಾಯಿ ತರ ಉಂಡೆ ಕಟ್ಬೋದು, ಹಲ್ವಾ ಮಾಡ್ಬೋದು, ಕೇಕ್ ಮಾಡ್ಬೋದು. ನೀವು ಪುಷ್ಟಿ ಮಿಕ್ಸ್ ಅಂತೀವಿ, ಇದನ್ನ ನೀವು ಮನೇಲಿ ಅವನ್ನೆಲ್ಲ ಕುಕ್ಕರ್ ಅಲ್ಲಿ ಇಟ್ಟು ಕರೆಕ್ಟ್ ರೆಸಿಪಿ ತರ ಕೇಕು ಮಾಡ್ಬೋದು ಮಕ್ಕಳ ಬರ್ಡೇಗೆ. ನೀವು ಆಚೆಯಿಂದ ಮೈದಾಯಿಂದ ಪ್ರಿಪೇರ್ ಆಗಿರೋ ಕೇಕು ಬೇಡ, ನಾವ್ ಇದೇ ತರ ಎಲ್ಲಿ ಮಾಡ್ಬೋದು. ಸೊ ಯಾರ್ಯಾರು ಮಕ್ಳು ಬರ್ತಾರೆ ಪೌಷ್ಟಿಕತೆಯಿಂದ ವೇಟ್ ಗೇನ್ ಆಗ್ತಾ ಇರಲ್ಲ, ಅವ್ರಿಗೆ ಇಲ್ಲಿ ನಾವು ಡೆಮೋ ಮಾಡಿದಾಗೂ ತೋರಿಸ್ಕೊಡ್ತೀವಿ. ಜೊತೆಗೆ ನಮ್ ಸ್ಟಾಫು ಇದಾರೆ ಸರ್, ಎಲ್ಲಾ ಕಡೆ ಹೋದಾಗ ಅವರು ವೆರಿ ಸಪೋರ್ಟಿವ್. ಈ ಸ್ಟಾಫ್ನೆಲ್ಲ ಕೊನೆಯಲ್ಲಿ ಒಂದ್ಸಲಿ ತಗೊಂತೀನಿ ಒಂದೇ ಸರಿ ನಿಮ್ ಸ್ಟಾಫ್ ಅನ್ನ. ಇನ್ನೇನಿಗೆ ನೀವು ನಂಗೆ ಚಪಾತಿ ಓಪನ್ ಮಾಡಪ್ಪ ಚಪಾತಿ. ಸರ್ ದಿಸ್ ಇಸ್ ಡೆಮೋ ಟೇಬಲ್. ನಾನು ಹೇಳ್ದಂಗೆ ಡೆಮೋ ಮಾಡ್ಸೋದು ಇದು ಪೇಷಂಟ್ಸ್ ಇಲ್ಲಿ ಬಂದಾಗ ಕೌನ್ಸಿಲಿಂಗ್ ಮಾಡ್ತೀವಿ ನಾವು. ಡಯಾಬಿಟಿಕ್ ಪೇಷಂಟ್ ಗೆ ಯಾವ ತರ ಊಟ ತಗೊಬೇಕು, ರೆಸಿಪೀಸ್ ವೀಕ್ಲಿ ಒನ್ಸ್. ಸೊ ಇಟ್ಸ್ ಎ ಸ್ಮಾಲ್ ಕ್ಲಾಸ್ ರೂಮ್. ಎಸ್, ಕ್ಲಾಸ್ ರೂಮ್ ತರ ಫಾರ್ ಡೆಮಾನ್ಸ್ಟ್ರೇಷನ್. ಅವ್ರಿಗೆ ಜಸ್ಟ್ ಹೇಳಕ್ಕಿಂತ ಎಲ್ಲಾ ಕಡೆ ಜಸ್ಟ್ ಹೇಳ್ತಾರೆ, ಅಡಿಗೆ ಮಾಡಿ ಅವ್ರ ಕೈಲೇ ಕೊಡ್ತೀವಿ. ಚಾಪಿಂಗ್ ಕಟ್ ಮಾಡೋದು, ಮಕ್ಳು ತರಕಾರಿ ತಿನ್ನಕ್ ಇಷ್ಟ ಪಡಲ್ಲ, ಸೊ ತರಕಾರಿನ ನಾವು ಪಲ್ಯ ತರ ಮಾಡೋ ಬದಲು ತುರಿದು ಒಂದ್ ಆಲೂಗಡ್ಡೆ ಸೇರಿಸಿ ಕಟ್ಲೆಟ್ ಹಂಗ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ತಿನ್ನಕ್ಕೆ. ಅಂಡ್ ದೋಸೆ ನಾರ್ಮಲ್ ವೈಟ್ ದೋಸೆಗಿಂತ ಬೇರೆ ತರ ಹೆಂಗೆ ದೋಸೆ ಮಾಡ್ಬೋದು, ಮೊಳಕೆ ಕಟ್ಟೋದು. ಅಮೈಲೈಸ್ ರಿಚ್ ಫುಡ್ ಅಂತೀವಿ ರಾಗಿಗೆ. ರಾಗಿ ಹಾಗೆ ತಿನ್ನಕ್ಕಿಂತ ಅದನ್ನ ನಾವು ಮೊಳಕೆ ಕಟ್ಟಿ ಆಮೇಲೆ ಅದನ್ನ ಬೀಸಿ ಅದ್ರಲ್ಲಿ ಮಾಡೋದನ್ನ ಡಿಫ್ರೆಂಟ್ ಪ್ರೊಸೀಜರ್, ಅಯನ್ ಅಂಶ ಜಾಸ್ತಿ ಆಗುತ್ತೆ. ಆ ತರನ ನಾವಿಲ್ಲಿ ಮಾಡಿ ತೋರಿಸ್ತೀವಿ. ಸೊ ಅವ್ರನ್ನ ಎಜುಕೇಟ್ ಮಾಡಿ ಕಳಿಸ್ತೀರಾ? ಎಜುಕೇಟ್ ಮಾಡಿ ಮನೇಲೂ ಮಾಡೋ ತರ ಹೇಳಿ ಕಳ್ಸಿಕೊಡ್ತೀವಿ. ಅವ್ರ ಕೈಲೇ ಮಾಡಿಸ್ತೀರಾ? ಇಲ್ಲ ಆಲ್ಮೋಸ್ಟ್ ಇಲ್ಲ, ಅವರೇ ಮಾಡ್ಬೇಕು. ತರಕಾರಿ ಕಟ್ಟಿಂಗು, ತೊಳೆಯೋದು. ಎಷ್ಟೊಂದ್ ಜನ ಮಕ್ಳಿಗೆ ತರಕಾರಿನೇ ಹಾಕಲ್ಲ, ಅವ್ರು ತಿನ್ನೋದಿಲ್ಲ ಅಂತ. ಹೌದೌದು, ಹಾಕದೇ ಇಲ್ಲ. ಸೊ ಅದಕ್ಕೆ ರೆಸಿಪೀಸ್ ತೋರ್ಸ್ಕೊಟ್ರೆ ಈಸಿ ಆಗುತ್ತೆ. ಅಂಗನವಾಡಿಯಲ್ಲಿ ಸಿಗೋ ಪ್ಯಾಕೆಟ್ಸ್ ಅಲ್ಲೂ ಅಷ್ಟೇ ಕಿಚಡಿ ಮಿಕ್ಸ್ ಎಲ್ಲ ಎಷ್ಟೊಂದ್ ಜನ ಉಪಯೋಗಿಸೋದೇ ಇಲ್ಲ ಅದನ್ನ. ಇನ್ನ ಹಸುಗಳಿಗೆ ಅದು ಹಾಲ್ ಚೆನ್ನಾಗ್ ಕೊಡುತ್ತೆ ಅಂತ ಅವ್ರು ಕೊಡೋದು ಹಂಗೆಲ್ಲ ಮಾಡ್ತಾರೆ. ಇಲ್ಲೂ ನಾವ್ ರೆಸಿಪೀಸ್ ಮಾಡಿ ತೋರ್ಸಿದ್ರೆ ಇಷ್ಟೆಲ್ಲ ಮಾಡ್ಬೋದಾ ಅಂತ ಅವರೇ ಕೇಳ್ತಾರೆ. ಅಂಡ್ ತಾಯಂದಿರು ಅಷ್ಟೇ, ಪ್ರೆಗ್ನೆಂಟ್ ಆಗಿರ್ತಾರೆ, ಇಲ್ಲ ತುಂಬಾ ವೀಕ್ ಇರ್ತಾರೆ, ಹಿಮೋಗ್ಲೋಬಿನ್ ಲೆವೆಲ್ ತುಂಬಾ ಕಮ್ಮಿ ಇರುತ್ತೆ. ಸೊ ಅವ್ರಿಗೂ ರೆಸಿಪೀಸ್ ಮಾಡಿ ಇಷ್ಟ ಆಗೋ ತರ ಹೇಳ್ಕೊಡ್ತೀವಿ. ಅಮೇಜಿಂಗ್. ನೆಕ್ಸ್ಟ್ ಏನು? ಓಪನ್ ಮಾಡಪ್ಪ ಎಲ್ಲ ಕ್ಲಮ ಇದು ತೆಗಿಯಪ್ಪ. ಸರ್ ಇದು ಆಟೋಮ್ಯಾಟಿಕ್. ಇದು ಸರ್ ಇದು ಚಪಾತಿ ಕಲ್ಸೋದು. ನಾವು ಸಾಯಂಕಾಲ ನೆಕ್ಸ್ಟ್ ಚಪಾತಿ ಶುರು ಮಾಡಿ ಮಾರ್ನಿಂಗ್ ಒಂದ್ ರೌಂಡ್ ಆಗಿದೆ, ಸೆಕೆಂಡ್ ರೌಂಡ್ ಇದರಲ್ಲಿ ಹಸಿಟ್ ಹಾಕಿ ನೀರ್ ಹಾಕಿ ಚಪಾತಿ ಕಲ್ಸ್ಕೊತೀವಿ. ಹೊರಗಡೆ ಇದೆ ಸರ್, ಫೋಟೋಸ್ ಬೇಕಂದ್ರೆ. ಒಂಚೂರು ವಿಂಡೋ ಓಪನ್ ಮಾಡಪ್ಪ. ಸರ್ ಇವಾಗ ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಚಪಾತಿ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಚಪಾತಿ ಇಟ್ಟು ಕಲ್ಸ್ಕೊಂಡಾದ್ಮೇಲೆ ಮಿಷಿನ್ ಆ ಕಡೆ ಹಾಕಿದ್ರೆ ಅದರಿಂದ ಚಪಾತಿ ರೋಲ್ ಆಗಿ ಕಟ್ ಆಗಿ ಬೇಕಾಗಿ ಇಲ್ಲಿ ಕಲೆಕ್ಟ್ ಮಾಡ್ತೀವಿ ಸರ್. ಓಕೆ, ಇದೆಷ್ಟು ಗಂಟೆಗೆ ಎಷ್ಟು ಚಪಾತಿ ಮಾಡ್ತೀರಾ? ಸೊ 1 ಅವರ್ಗೆ ಅರೌಂಡ್ 300 ಚಪಾತೀಸ್ ಆಗುತ್ತೆ. 300 ಚಪಾತಿ ಆಗುತ್ತೆ ಆರಾಮಾಗಿ. ಅದು ಕಂಟಿನ್ಯೂಸ್ ರನ್ ಮಾಡ್ತಾ ಇರ್ಬೋದು ಎಷ್ಟು ಬೇಕೋ ಹಾಗೆ. ಏನಂದ್ರೆ ಇದು ಸ್ವಲ್ಪ ಚಳಿಗಾಲದಲ್ಲಿ ಗ್ಯಾಸ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ ಅಂದ್ರೆ ನಾವು ಕ್ಲೋಸ್ ವಿಂಡೋಸ್ ಅಲ್ಲಿ ಮಾಡ್ತಾ ಇದೀವಿ. ಓಕೆ ಓಕೆ. ಇದು ನೀವು ಪ್ರತಿದಿನ ಮಾಡ್ತೀರಾ ಚಪಾತಿ? ಹೌದು ಸರ್, ಟ್ವೈಸ್ ಅ ಡೇ. ಇವಾಗ ಯಾರು ಮುದ್ದೆ ತಿನ್ನಲ್ಲ ಅವ್ರಿಗೆ ಚಪಾತಿ ಕೊಡ್ಬೇಕು. ಸೊ ತಿರ್ಗಾ ಡಿನ್ನರ್ಗೆ ಚಪಾತಿ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ದಿನಕ್ಕೆ ಎಷ್ಟು ಚಪಾತಿ ಮಾಡ್ತೀರಾ? ಸರ್ ಅರೌಂಡ್ 1200 ಚಪಾತೀಸ್ ಪರ್ ಡೇ. ಸೊ ಅದು ತಗೊಂಡ್ರ ಚಪಾತಿ ಮಾಡಿದ್ರೆ ಓಕೆ. ಸೊ ಅದು ನೆಕ್ಸ್ಟ್ ನಮ್ದಲ್ಲಿ ಸ್ವಲ್ಪ ಪೇಪರ್ ವರ್ಕ್ ಜಾಸ್ತಿ ಇರುತ್ತೆ. ಪೇಪರ್ ವರ್ಕ್ ಜಾಸ್ತಿ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ದೆ ಹೆಲ್ತ್ ರೆಕಾರ್ಡ್ಸ್. ಇಲ್ಲಿ ಕೆಲಸ ಮಾಡೋ ಒಬ್ಬೊಬ್ರದೂನು ನಾವು ಅವ್ರದ್ದು ಹೆಲ್ತ್ ರೆಕಾರ್ಡ್ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಫಿಸಿಕಲಿ ಫಿಟ್ ಇದಾರ, ಬೇರೆ ಏನಾನ ಹೆಲ್ತ್ ಪ್ರಾಬ್ಲಮ್ಸ್ ಇದೆಯಾ, ಸ್ಟೂಲ್ ಟೆಸ್ಟ್ ಫಾರ್ ಹೋವಾ ಅಂತ ಮಾಡ್ತೀವಿ. ಅಂದ್ರೆ ಟಾಯ್ಲೆಟ್ ಸ್ಯಾಂಪಲ್ ತಗೊಂಡು ಅವ್ರಲ್ಲಿ ಇರೋದು ಏನಾನ ಪ್ರಾಬ್ಲಮ್ ಇಂದ ಊಟದ ಮುಖಾಂತರ ಸ್ಪ್ರೆಡ್ ಆಗುತ್ತಾ ಅಂತ. ಸೊ ಈಚ್ ಅಂಡ್ ಎವ್ರಿ ಎಂಪ್ಲಾಯ್ ಶುಡ್ ಹ್ಯಾವ್ ಹೆಲ್ತ್ ರೆಕಾರ್ಡ್ ಕಂಪಲ್ಸರಿ. ಅಂಡ್ ನಾವು ಹಾಸ್ಪಿಟಲ್ ಕಡೆಯಿಂದ ಡಿವರ್ಮಿನ್ ಎವ್ರಿ 6 months, ಕೈ ಏನ ಚೂಚೂರ್ ಕಟ್ ಮಾಡ್ಕೋತಾರೆ ಏನ ಅಂದ್ರೂ TT ಇಂಜೆಕ್ಷನ್, ಹೆಪಟೈಟಿಸ್ B, ಬಿಕಾಸ್ ಫುಲ್ ಹಾಸ್ಪಿಟಲ್ಗೆ ಓಡಾಡಿ ಪೇಷಂಟ್ ಮಧ್ಯೆ ಇದ್ದು ಅವ್ರು ಊಟ ಕೊಡ್ಬೇಕು, ಅದನ್ನು ಕೊಡಿಸ್ತೀವಿ. ಅಂಡ್ ಸ್ಪೆಷಲ್ ಆಗಿ ಇಲ್ಲಿ ಟೆಟ್ವಾಕ್ ಇನ್ಕ್ಲೂಡ್ ಮಾಡ್ತೀವಿ. ಸೊ ಪ್ರತಿಯೊಬ್ಬ ಎಂಪ್ಲಾಯ್ ಅಂಡರ್ ಸ್ಟ್ರಿಕ್ಟ್ ಸ್ಕ್ರೀನಿಂಗ್ ಇದ್ದೇ ಇರ್ತಾರೆ, ಕಂಪಲ್ಸರಿ. ಎಸ್ ಸರ್. ಅದು ಬಿಟ್ಟು ಪೆಸ್ಟ್ ಕಂಟ್ರೋಲ್, ವಾಟರ್ ಟೆಸ್ಟಿಂಗ್, ಸೆಲ್ಫ್ ಇನ್ಸ್ಪೆಕ್ಷನ್ ಅಂತ ಇರುತ್ತೆ. ಸೆಲ್ಫ್ ಇನ್ಸ್ಪೆಕ್ಷನ್ ಅಂದ್ರೆ ನಾವೇ ನಮ್ ಕಿಚನ್ ಅಲ್ಲಿ
ಚೆನ್ನಾಗಿ ಹೈಜೀನ್ ಆಗಿ ಮೇಂಟೈನ್ ಮಾಡ್ತಾ ಇದೀರಾ, ಇಂಪ್ರೂವ್ಮೆಂಟ್ ಇದೆಯಾ ಅಂಡ್ ಆ ತರ ಅದನ್ನ ಫಾಲೋ ಮಾಡ್ತೀವಿ. ಇದರಲ್ಲಿ ಡಯಟ್ ಅಲ್ಲಿ ನಾನು ನಿಮ್ಗೆ ಬರೀ ದ್ರವ ರೂಪದ ಆಹಾರ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ ಇವಾಗ ಅವೈಲೇಬಲ್ ಇತ್ತು ಅಂತ. ಇಲ್ಲ ಅಂದ್ರೆ ಕ್ಲಿಯರ್ ಲಿಕ್ವಿಡ್, ಫುಲ್ ಲಿಕ್ವಿಡ್ ಅಂತ ಡಯಟ್, ಡಯಾಬಿಟಿಕ್ ಡಯಟ್, ಸಾಫ್ಟ್ ಡಯಟ್, ಹೈ ಪ್ರೋಟೀನ್ ಡಯಟ್, ರೀನಲ್ ಡಯಟ್, ಇಷ್ಟು ವೆರೈಟಿ ಆಫ್ ಡಯಟ್ ನ ಇನ್ಕ್ಲೂಡ್ ಮಾಡ್ತೀವಿ. ಅಮೇಜಿಂಗ್ ಅಮೇಜಿಂಗ್. ಸೊ ಅದರದ್ದು ಎವ್ರಿ ಡೇ ಹೇಳಿದ್ನಲ್ಲ ಸರ್, ಪೆಸ್ಟ್ ಕಂಟ್ರೋಲ್ ಎವ್ರಿ ಡೇ ಆಗ್ಲೇಬೇಕು. ಕಾಕ್ರೋಚ್ ಇರ್ಲಿ, ಇಲ್ಲಿ ಎನಿ ಕೈಂಡ್ ಆಫ್ ಪೆಸ್ಟ್, ಅದನ್ನು ಎವ್ರಿ ಡೇ ಬರ್ತಾರೆ, ರೆಕಾರ್ಡಿಂಗ್ ಆಗುತ್ತೆ. ಓಕೆ. ಫೀಡ್ಬ್ಯಾಕ್ ಫಾರ್ಮ್ಸ್. ಸೊ ನಮ್ದು ಕಿಚನ್ ಅಲ್ಲೇ ಜಸ್ಟ್ ರೆಜಿಸ್ಟರ್ಸ್, ಮೇಂಟೆನೆನ್ಸ್, ಚಪಾತಿ ಫಾರ್ ಎಕ್ಸಾಂಪಲ್ ಇವಾಗ ಚಪಾತಿ ಮಿಷಿನ್ ಮಾಡ್ತಾರೆ ಅಂದ್ರೆ ಆ ಚಪಾತಿ ಇದ್ರಲ್ಲಿ ಟೈಮಿಂಗ್ ಎಷ್ಟಿತ್ತು, ಸರ್ ಇದು ವೇಸ್ಟ್ ಡಿಸ್ಪೋಸಲ್, ಕಸ ಬಿಸಾಕ್ತಿವಿ ಮನೆಗಳಲ್ಲಿ, ಹಸಿ ಕಸ, ಒಣ ಕಸ ಅಂತ. ನಾನು 100 kg ತರಕಾರಿ ತರಿಸಿದ್ರೆ ಎಷ್ಟು kg ನಾವು ತರಕಾರಿ ಬಿಸಾಕಿದೀವಿ, ವೇಸ್ಟ್ ಆಗಿದೆ ಅಂತಾನು ಇದೆ. ಆ ಪಂಪ್ಕಿನ್ ಸೀಡ್ಸ್ ತಗೊಂಬರಪ್ಪ, ಅಲ್ಲಿದೆ ಸೀಡ್ಸ್. ಕುಂಬಳಕಾಯಿ ಬರುತ್ತೆ, ಕುಂಬಳಕಾಯ್ದು ಬೀಜನೂ ನಾವು ಬಿಸಾಕಲ್ಲ, ಬೀಜನ ಒಣಗಿಸಿ ಅದನ್ನ ಒಮೆಗಾ 3, ಒಮೆಗಾ 6 ರಿಚ್ ಅಂತೀವಿ. ಸೊ ಅದರ ಬೀಜಗಳನ್ನ ನಾವು ಮಕ್ಕಳ ವಾರ್ಡ್ ಅಲ್ಲಿ ಆದಷ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅಂಡ್ ಮಿಕ್ಕಿರೋ ತರಕಾರಿಗಳನ್ನು ನಾವು ಕಟ್ ಮಾಡಿ ಆಚೆ ವೇಸ್ಟ್ ಡಿಸ್ಪೋಸಲ್ ಅಲ್ಲಿ ಏನಂತಾರ, ಕಸದಿಂದ ರಸ ಅಂತ, ಫೋಟೋ ಬೇಕಾದ್ರೆ ನೋಡ್ಬೋದು. ಈ ತರ ಸ್ಟೆಪ್ಸ್ ಅಲ್ಲಿ ಹಾಕಿ ಗಾರ್ಡನ್ ಗೆ ಕಳಿಸ್ತೀವಿ ಸರ್ ನಾವು. ಗಾರ್ಡನ್ ಅಲ್ಲಿ ಅವರು ಮೆನ್ಯೂರ್ ಮಾಡ್ಕೋತಾರೆ, ಮೆನ್ಯೂರ್ ಕಾಂಪೋಸ್ಟ್ ಮಾಡಿ ಯೂಸ್ ಮಾಡ್ತಾರೆ. ಇದು ಕುಂಬಳಕಾಯಿ ಬೀಜ. ಹಾ ಸರ್, ಇವತ್ತು ಸ್ವಲ್ಪ ಇದೆ, ಮಧ್ಯಾಹ್ನ ಹುಡುಗರು ಸ್ವಲ್ಪ ಖಾಲಿ ಮಾಡಿರ್ತಾರೆ. ಓಕೆ, ಇದನ್ನು ಒಣಗಿಸಿ ಇದನ್ನು ಒಮೆಗಾ 3, ಒಮೆಗಾ 2 ಹೌದು ಸರ್. ಓಕೆ. ಕಿಚನ್ ಗಾರ್ಡನ್ ಅಂತ ಇಲ್ಲಿ ಅಷ್ಟು ಮೇಂಟೈನ್ ಮಾಡಕ್ ಆಗಿಲ್ಲ ನಮ್ಗೆ, ಬಟ್ ಕಿಚನ್ ಗಾರ್ಡನ್ ಅಂತ ಇದಕ್ಕಿಂತ ಮುಂಚೆ ಫುಲ್ ಚಪ್ರದ ಅವರೆಕಾಯಿ ಬೆಳೆದಿತ್ತು. ಕಿಚನ್ ಗಾರ್ಡನ್ ಒಂದು ಕಾನ್ಸೆಪ್ಟ್ ಅಲ್ಲಿ ಇದೆ. ನಾವೇನ್ ತರಕಾರಿ ಬಿಸಾಕ್ತಿವಲ್ಲ, ಎಲ್ಲಾ ಮನೆಗಳಲ್ಲೂ ನಾವು ತರಕಾರಿನ ಬಿಸಾಕ್ಬೇಡಿ, ಕಿಚನ್ ಗಾರ್ಡನ್ ಮಾಡಿ ನಮ್ದು ಆರ್ಗ್ಯಾನಿಕ್ ಫ್ರೆಶ್ ತರಕಾರಿ ಬೆಳಿಲಿ ಅಂತ ಆದಷ್ಟು ಟ್ರೈ ಮಾಡ್ತೀವಿ ಸರ್. ಇವಾಗೂ ಕಲಿಸ್ತಾ ಇದೀವಿ. ಸೊ ನೆಕ್ಸ್ಟ್ ಬಂದು ಜಸ್ಟ್ ಡಿಸ್ಪ್ಲೇಸ್ ಇರುತ್ತೆ ನಮ್ಗೆ, ಇದು ಹಳೆ ಕಿಚನ್ ಇದ್ದಾಗ ಹೆಂಗಿತ್ತು ಅಂತ, ಹೊಸದಾದ್ಮೇಲೆ ಹೇಗಾಯ್ತು ಅಂತ. ಫಾರ್ ಎಕ್ಸಾಂಪಲ್ ನೀವು ಮುಂಚೆ ಹಿಂಗೆ ಕೈಯಲ್ಲಿ ಕಲಿಸ್ತಾ ಇದ್ರು ಚಪಾತಿ ಹಿಟ್ನ, ಇವಾಗ ಮಿಷಿನ್ ಅನ್ನ ತಂದಿದೀವಿ. ಹಿಂಗೆ ಕುತ್ಕೊಂಡು ತರಕಾರಿ ಕಟ್ ಮಾಡ್ತಾ, ಇಲ್ಲಿ ನಿಂತ್ಕೊಂಡು ಕಟ್ ಮಾಡಿ ಕೈ ಎಲ್ಲ ಯೂಸ್ ಮಾಡ್ಬೇಕಿತ್ತು, ಇವಾಗ ಫುಲ್ಲಿ ಹೊಸ ಮಿಷಿನ್ ತಂದಿದೀವಿ. ತೆಂಗಿನಕಾಯಿ ತುರ್ಬೋದು, ಇದು ಡೆಮೋ ಮಾಡ್ತಾ ಇರೋದು ಸರ್ ನಾವು, ಪೇಷಂಟ್ಸ್ ಹೆಂಗೆ ಡೆಮೋ ಕೊಡ್ತೀವಿ ಅಂತ. ತರಕಾರಿ ವಾಷಿಂಗು ಪ್ಲಸ್ ನಮ್ದು ಒಂದೊಂದು ಹೆಡಿಂಗ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇರುತ್ತೆ ಅವ್ರಿಗೂ, ಪೇಷಂಟ್ ಕೌನ್ಸಿಲಿಂಗು, ಅಲ್ಲಲ್ಲಿ ಡೆಮೋಗಳು ಮಾಡಿ ರೆಸಿಪೀಸ್ ಇಟ್ಟಿರ್ತೀವಲ್ಲ ಆ ರೆಸಿಪೀಸು. ಇದು ನಾವು ನಮ್ಮ ಸ್ಟಾಫ್ಗೂ ಕಾಂಪಿಟೇಷನ್ಸ್ ಇಟ್ಟು ಅವ್ರಿಗೂ 52 ಸ್ಟಾಫ್ ಇದಾರೆ ಸರ್ ನನ್ನ ಕಿಚನ್ ಅಲ್ಲಿ. ಯೂನಿಫಾರ್ಮ್ ನಾವಿಲ್ಲಿ ಹಬ್ಬಗಳು ಸೆಲೆಬ್ರೇಟ್ ಮಾಡಿರೋದು, ಇನ್ಸ್ಪೆಕ್ಷನ್ಸ್ ಬಂದಾಗ, ಸೊ ಆ ಟೀಮ್ ಅಂತ ಒಂದು ನಾವು ಮಾಡಿದೀವಿ ಕೊಲಾಜ್. ಸರ್ ಇದು ನಮಗೆ NABH ಅಕ್ರಿಡೇಷನ್ಸ್, ಕಾಯಕಲ್ಪ ಅಂತೆಲ್ಲ ಬಂದಾಗ ಪ್ರೊಸೆಸ್ ಮ್ಯಾಪಿಂಗ್ ಅಂತ ಇರುತ್ತೆ, ಯಾತ್ರ ಕ್ವಾಲಿಟಿ ಅಶ್ಯೂರೆನ್ಸ್ ಮಾಡ್ತೀವಿ ನಾವು, ಏನೇನ್ ತರ ಊಟ ಕೊಡ್ತೀವಿ. ಅಂಡ್ ವಿ ಆರ್ FSSAI ಫುಡ್ ಲೈಸೆನ್ಸ್ ಆಗಿದೆ ನಮ್ದು. ಆಮೇಲೆ ಈಟ್ ರೈಟ್ ಸರ್ಟಿಫೈಡ್ ಕ್ಯಾಂಪಸ್ ಅಂತ, ಕೋವಿಡ್ ಟೈಮ್ ಎಲ್ಲ ತುಂಬಾ ಕಿಚನ್ ಚೆನ್ನಾಗಿ ಮೇಂಟೈನ್ ಮಾಡಿದಿರಾ ಅಂತ 4 ಸ್ಟಾರ್ ಸರ್ಟಿಫಿಕೇಶನ್ ಆಗಿದೆ. ಸೊ ಏನೇನ್ ಕಿಚನ್ ಅಲ್ಲಿ ಇಷ್ಟೊಂದು ಇರುತ್ತಾ ಅನ್ಕೋತಾರ, ಜಸ್ಟ್ ಅಡಿಗೆ ಮನೆ ಒಂದ್ ಅನ್ನ ಸಾಂಬಾರ್ ತುಂಬಾನೇ ಪ್ರೊಸೆಸಿಂಗ್ ಇರುತ್ತೆ. SOPs ಅಂದ್ರೆ ಅವ್ರೊಂದು ಕೈ ತೊಳಿಬೇಕಾದ್ರೂ 7 ಸ್ಟೆಪ್ಸ್ ಆಫ್ ಹ್ಯಾಂಡ್ ವಾಶ್ ಅಂತ ಇದೆ, ಅದನ್ನೇ ಅವರು ಫಾಲೋ ಮಾಡ್ಬೇಕು. ಅಂಡ್ ವೀಕ್ಲಿ ಸೂಪರ್ವೈಸರ್ ಅವ್ರ ನೇಲ್ಸ್ ಚೆಕ್ ಆಗಿರ್ಬೇಕು, ಕೂದಲು ಕಟ್ ಆಗಿದ್ಯಾ, ಸ್ನಾನದ ಮನೆನೂ ಇದೆ. ಬಟ್ರೆ ಎಲ್ಲ ಬೆಳಗ್ಗೆ ಬಂದವರು ಸ್ನಾನ ಮಾಡಿಲ್ಲ ಅಂದ್ರೆ ಅವ್ರ ಸೂಪರ್ವೈಸರ್ ಕಂಪಲ್ಸರಿ ಸ್ನಾನನೂ ಮಾಡಿಸ್ತಾರೆ. ಸೊ ಟೇಕಿಂಗ್ ಬಾತ್ ಇಸ್ ವೆರಿ ಇಂಪಾರ್ಟೆಂಟ್. ಅವ್ರು ಸೆಕೆಂಡ್ ನೀರೆಲ್ಲ ಅಡಿಗೆಗೆ ಹೋಗ್ಕೂಡ್ದು. ಸೊ ಆ ಸ್ಟೆಪ್ಗೂ ನಾವು ಫಾಲೋ ಮಾಡ್ತೀವಿ. ಬಹಳ ಕೇಳ್ರಿ, ಇನ್ನ ಅಡಿಗೆ ಭಟ್ರು ಸಹ ಬೆಳಗ್ಗೆ ಬಂದು ಸ್ನಾನ ಮಾಡಿ ಶುಚಿ ಭೂರ್ತರಾಗಿ ಆಮೇಲೆ ಅಡಿಗೆ ಮನೆ ಎಂಟರ್ ಆಗೋದು ಅಲ್ವಾ? ರೈಟ್ ಸರ್. ಫ್ರಿಡ್ಜ್ ವೆರಿ ಸ್ಮಾಲ್ ಸರ್, ಏನು ಯೂಸ್ ಮಾಡಲ್ಲ ಜಾಸ್ತಿ ನಾವು ಫ್ರಿಡ್ಜ್ ಅಲ್ಲಿ. ಇದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಫ್ರಿಡ್ಜ್ ಇದು ಸುಮ್ಮನೆ ನಾಮಕೆ ವಾಸ್ತೆ ಇಟ್ಟಿರೋ ಫ್ರಿಡ್ಜ್, ಇದು ಒಂದು ದೊಡ್ಡ ಒಳ್ಳೆ ಮದ್ವೆ ಛತ್ರ ತರ ಇರೋಂತ ಅಡಿಗೆ ಮನೆಗೆ ಫ್ರಿಡ್ಜ್ ಇಷ್ಟು ಚಿಕ್ಕದು. ಯಾಕೆ ಅಂದ್ರೆ ಬಹಳ ಸಿಂಪಲ್. ಈ ಫ್ರಿಡ್ಜ್ ಅಲ್ಲಿ ಇಡೋವಂಥದ್ದು ಇವ್ರು ಯಾರು ಯೂಸ್ ಮಾಡಲ್ಲ. ಇವರು ಅಲ್ಲಿ ತರ್ತಾರೆ, ಅಲ್ಲಿ ಬೇಯಿಸ್ತಾರೆ, ಅಲ್ಲೇ ಕ್ಲೀನಾಗಿ ಕಟ್ ಮಾಡ್ತಾರೆ, ಅಲ್ಲೇ ಬೇಯಿಸಿ ಅಡಿಗೆ ಮಾಡಿ ಅಲ್ಲೇ ತಿನ್ಸ್ಬಿಡ್ತಾರೆ. ಹೊಲದಿಂದ ಹೊಟ್ಟೆಗೆ ಕ್ಲೀನಾಗಿ ಗದ್ದೆಯಿಂದ ಬಂದು ಜಮೀನಿಂದ ಹೊರಟೋಗ್ಬೇಕಲ್ಲಿ, ಅಲ್ಲಿಗೆ ಮಾಡ್ಬಿಡ್ತಾರೆ. ಫ್ರಿಡ್ಜಲ್ಲಿ ತಂದಿಡು, 2 ದಿನ 3 ದಿನ ಇಡು, ಆ ಕಾನ್ಸೆಪ್ಟೇ ಇಲ್ಲ. ನಿಮ್ಮ ಮನೇಲಿ ಇದಕ್ಕಿಂತ 4 ದೊಡ್ಡ ಫ್ರಿಡ್ಜ್ ಇಟ್ಕೊಂಡಿರ್ತೀರ, ಒಂದೊಂದು ತಿಂಗಳಿಂದ ಹಾಕೊಂಡು ಪಿಜ್ಜಾ ಹಾಕೊಂಡು ತಿಂತಿರ್ತೀರ. ಇಲ್ಲಿ ನೋಡಿ, ಇಲ್ಲಿ ಚಿಕ್ಕ ಫ್ರಿಡ್ಜ್ ಇಟ್ಟಿದ್ದಾರೆ. ಯಾವುದೋ ನಮ್ಗೊಂದು ಏನೋ ಒಂದು ನಾಮಿನಲ್ ಆಗಿ ಏನೋ ಒಂದು ಇರ್ಬೇಕು ಈ ಫ್ರಿಡ್ಜ್ ಅಲ್ಲಿ ಅನ್ನೋದಕ್ಕೆ ಇಟ್ಟಿದ್ದಾರೆ ಅಲ್ವಾ? ಅದು ನಾವು ಫುಡ್ ಸ್ಯಾಂಪಲ್, ಫಾರ್ ಎಕ್ಸಾಂಪಲ್ ನೆನ್ನೆ ನೈಟ್ ಮಾಡಿದ್ದು ಮೈಕ್ರೋಬಿಯಲ್ ಸ್ಯಾಂಪಲ್ ಅಂತ ಅನ್ನ ಸಾಂಬಾರ್ ಇಟ್ಟಿರ್ತೀವಿ ವಿತ್ ಡೇಟ್. ಅಕಸ್ಮಾತ್ ಪೇಷಂಟ್ ಏನೋ ಕಂಪ್ಲೇಂಟ್ ಬಂದ್ರೆ 2 ದಿವಸವರೆಗೂ ಆ ಸ್ಯಾಂಪಲ್ ಇಡಕ್ಕೋಸ್ಕರ ಫ್ರಿಡ್ಜ್.
ಏನಾರ ಕಂಪ್ಲೇಂಟ್ ಆಯ್ತು ಫುಡ್ ಬೋರ್ನ್ ಇಂದ ಆಗಿದೆ ಅಂತ ಆದ್ರೆ ಮಾತ್ರ ಅಂತ ಎವ್ರಿ ಡೇ ಸ್ಯಾಂಪಲ್ ಇದೇ ನೀವು ತೆಗೆದು ಟೆಸ್ಟ್ ಮಾಡಬಹುದು ಅಂತ ಅಲ್ಲಿ. ಹಾ ಸರ್, ಅದೇ ಲ್ಯಾಬ್ ಕಳ್ಸ್ಬೋದು. ನಮ್ ಊಟದಿಂದ ಅವ್ರಿಗೆ ಏನೋ ತೊಂದ್ರೆ ಆಗಿದ್ಯಾ ಅಂತ. ಯಾಕಂದ್ರೆ ಪೇಷಂಟ್ ಏನೋ ತೊಂದ್ರೆ ಆದ್ರೆ ಫುಡ್ ಬೋರ್ನ್ ಇಂದಾನೇ ಆಗ್ಬಿಡುತ್ತೆ ಅಂತ ಹಾಕ್ಬಿಡ್ದು ಅಂತ ಸರ್. ಆಮೇಲೆ ಊಟ ತಯಾರ್ ಆದ್ಮೇಲೆ ಫಸ್ಟ್ ಎಲ್ಲ 4 ಹಾಸ್ಪಿಟಲ್ ಆರಂಭಗಳಿಗೆ ಹೋಗುತ್ತೆ. ಅದಲ್ಲಿ ನಾನು ಫಸ್ಟ್ ಊಟ ಟೇಸ್ಟ್ ಮಾಡ್ಬೇಕು. ನೆಕ್ಸ್ಟ್ ಆರಂಭ ಸರ್ ಟೇಸ್ಟ್ ಮಾಡೋದಕ್ಕೆ ಎವ್ರಿ ಡೇ ವಿತ್ ಫೈಲು ಒಂದು ಊಟದ ಸ್ಯಾಂಪಲ್ ಹೋಗುತ್ತೆ. ಪ್ರತಿದಿನ ಅವರು ಸೈನ್ ಆಗ್ಬೇಕು. ಆಗಿಲ್ಲ ಅಂದ್ರೆ ಊಟ ಪೇಷಂಟ್ಗೆ ಹೋಗೋದಿಲ್ಲ. ಫಸ್ಟ್ ಊಟ ಸ್ಯಾಂಪ್ಲಿಂಗ್ ಆಗಿ ನಾನು ಫಸ್ಟ್ ಸ್ಯಾಂಪಲ್ ಮಾಡಿ ಆದ್ಮೇಲೆ ಪೇಷಂಟ್ ಊಟ ಹೋಗುತ್ತೆ. ಸೊ ಟೇಸ್ಟಿಂಗ್ ವೆರಿ ಇಂಪಾರ್ಟೆಂಟ್. ಸೊ ದಿನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಇಲ್ಲ ಸರ್, ಟ್ವೈಸ್ ಅ ಡೇ ಸದ್ಯಕ್ಕೆ. ಬೆಳಗ್ಗೆ ರಾತ್ರಿ ಅಂತ ಅವ್ರು ಸೈನ್ ಮಾಡಿ ಸರ್ಟಿಫೈ ಮಾಡ್ಬೇಕು ಊಟ ಚೆನ್ನಾಗಿದೆ ಅಂತ. ಎನಿ ಕಮೆಂಟ್ಸ್ ಏನಾದ್ರೆ ಇದ್ರಲ್ಲೇ ಬರ್ದು ಕಳಿಸ್ತಾರೆ. ಸೊ ಎಲ್ಲ 4 ಹಾಸ್ಪಿಟಲ್ ಆರಂಭಗಳಿಗೂ ಇದು ಹೋಗುತ್ತೆ ಪ್ರತಿದಿನ. ಎಸ್ ಸರ್. ಸೊ ದಟ್ಸ್ ವಿತ್ ದಿ ವೆರಿ ಬೇಸಿಕ್ ಕಿಚನ್ ಸರ್. ಅದ್ಬಿಟ್ಟು ನಮ್ ಸ್ಟಾಫ್ ಇದಾರೆ. ಈಗ ಒಂದ್ ನಿಮಿಷ ಈ ಸ್ಟಾಫ್ ನಲ್ಲಿ ಮಧ್ಯಾಹ್ನಕ್ಕೆ ಏನ್ ಕೊಟ್ಟಿದೀವೋ ಮುದ್ದೆ ಒಂದು ಮಿಸ್ಸಿಂಗ್ ಇದೆ ಸರ್. ಒಂದು ಎತ್ತಿಟ್ಟಿಲ್ಲ ನಾವು ಮುದ್ದೆನ. ಸೊ ಇವತ್ ಮಧ್ಯಾಹ್ನ ನೀವು ಕೊಟ್ಟಿರೋದು ಹೌದು ಸರ್. ಅನ್ನ ಸಾರು ಪಲ್ಯ ಚಪಾತಿ ಮೊಸರು ಸಲಾಡ್. ಸೊ ಇದು ಒಂದು ಪರಿಪೂರ್ಣ ಊಟ ಇವತ್ತಿನ ನಿಮ್ಮ ಪೇಷಂಟ್ಸ್ಗೆ. ಓಕೆ, ಈಗ ನಿಮ್ಮ ಇವ್ರನ್ನ ಕೇಂದ್ರೀಯ ಅಡುಗೆ ಮನೆ ವಿಭಾಗದ ಮೇನ್ ಸ್ತಂಭಗಳು ಅಂತ ಹೇಳ್ಬೋದು. ನಮ್ಮ ಸ್ಟಾಫ್, ಫುಡ್ ಡಿಸ್ಟ್ರಿಬ್ಯೂಟರ್ಸ್, ಎಲ್ಲ ವಾರ್ಡಲ್ ಊಟ ಕೊಡೋರು, ಅಡುಗೆ ಮಾಡೋರು, ತರಕಾರಿ ಚಾಪಿಂಗ್, ಅಸಿಸ್ಟೆಂಟ್ ಕುಕ್ಕು, ಕ್ಲೀನಿಂಗ್ ಮೇನ್. ಸೊ ಇವರಿಲ್ಲ ಅಂದ್ರೆ ನಂದು ಮೇನ್ ಕಿಚನ್ ನಡೆಯಲ್ಲ. ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಸೊ ಸ್ಟಾಫ್ಗೆಲ್ಲ ನನ್ನ ಕಡೆಯಿಂದನೂ ಥ್ಯಾಂಕ್ ಯು. ಅಂಡ್ ಇವರೆಲ್ಲ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾರೆ. ಹೌದು ಸರ್, 3 ಶಿಫ್ಟ್ಸ್ ಅಲ್ಲಿ. 3 ಶಿಫ್ಟ್. ಬೆಳಗ್ಗೆ ಭಟ್ರು 5 ಗಂಟೆಗೆ ಬರ್ತಾರೆ. ಭಟ್ರು 5 o'clock. ನೆಕ್ಸ್ಟ್ ಫುಡ್ ಡಿಸ್ಟ್ರಿಬ್ಯೂಟರ್ 7 o'clock. ಅಂಡ್ ಸೆಕೆಂಡ್ ಶಿಫ್ಟ್ ಅವರು 1:30 ಬರ್ತಾರೆ. 1:30 ಮತ್ತೆ ಪುನಃ 1:30 ಬಂದ್ರೆ ಅವರು ಒಂದು 8 o'clock ಹೋಗ್ತಾರೆ. ಸೆಕೆಂಡ್ ಶಿಫ್ಟ್ 2 o'clock ಬಂದವರು 9 o'clock ಹೋಗ್ತಾರೆ. ಓಕೆ ಓಕೆ. ಸೊ ಇಟ್ಸ್ ಆಲ್ಮೋಸ್ಟ್ 24/7 ತರ. ಇಟ್ಸ್ ಆಲ್ಮೋಸ್ಟ್ 18 hours ಇರ್ತೀರಾ ನೀವು. ಎಸ್, ಬೆಳಗ್ಗೆ ಹಾಲು KMF ಇಂದ 4 ಗಂಟೆಗೆ ಬರುತ್ತೆ. ಸೊ ಮಿಲ್ಕ್ ರಿಸೀವಿಂಗ್ ಇಂದ 4 AM. ಎಷ್ಟು ಹಾಲು ತರಿಸ್ತೀರಾ ನೀವು? ಒಂದು ಅಂದಾಜಾಗಿ ಆವರೇಜ್ 300 liters per day. ಸೊ ಡೈರೆಕ್ಟ್ KMF ಇಂದ 300 ಲೀಟರ್ ಬಂದ್ಬಿಡುತ್ತೆ. ಎಸ್ ಸರ್.